ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅವಗಾನಪಲ್ಲಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಜನರ ಆದರ್ಶದಾಯಕವಾಗಿರುವ ಕೆ ರಮೇಶ್ ಕುಮಾರ್ ಧರ್ಮಪತ್ನಿ ವಿಜಯಮ್ಮನವರ ಪುಣ್ಯತಿಥಿ ಹಾಗೂ ಅನ್ನ ಸಂತರ್ಪಣೆ, ಹೆಣ್ಮಕ್ಳಿಂದ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಗ್ರಾಮದಲ್ಲಿ ರಾತ್ರಿ ಹರಿಕತೆ ಕಾರ್ಯಕ್ರಮ ಎಂಎಲ್ ವೆಂಕಟೇಶ್ ಅವರ ತಂಡದಿಂದ ಹಮ್ಮಿಕೊಂಡಿದ್ರು. ಶಾಸಕರು ಈ ಭಾಗದ ಗೌರವಾನ್ವಿತ ಎಲ್ಲಾ ಮುಖಂಡರು, ಕಾರ್ಯಕರ್ತರು, ಎಲ್ಲ ವರ್ಗದವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಕ್ರಿಯ ರಾಜಕಾರಣಿ ಚೌಡರೆಡ್ಡಿ ಅವರು ಮಾತನಾಡಿ, ಶಾಸಕರು ಧರ್ಮಪತ್ನಿ ಪುಣ್ಯತಿಥಿ ಕಾರ್ಯಕ್ರಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಸ್ಥರಿಗೆ ದೇವರ ಆಶೀರ್ವಾದ ಸದಾ ಸಿಗಲಿ ಎಂದು ಆಶಿಸುತ್ತೇವೆ. ಶಾಸಕರು ಮಾಡಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳು ಮಹಿಳೆಗೆ ಉನ್ನತ ಸ್ಥಾನ ತಂದಿದ್ದ ಶ್ರೀ ಶಕ್ತಿ ಸಂಘಗಳ ಅಭಿವೃದ್ಧಿಯ ಎಲ್ಲರ ಕುಟುಂಬಗಳು ಜೀವನದ ಅಭಿವೃದ್ಧಿ ಮುಂಬರುವ ಚುನಾವಣೆಯಲ್ಲಿ ಎಲ್ಲಾ ವರ್ಗದವರು, ಎಲ್ಲಾ ಸಮಾಜದವರು ಶಾಸಕರಿಗೆ ಬೆಂಬಲ ನೀಡುತ್ತೇವೆ ಎಂಬುದಾಗಿ ಆಶ್ವಾಸನೆ ನೀಡಿದರು. ನಮ್ಮ ಊರಿನಲ್ಲಿ ವಿಶೇಷವಾಗಿ ಶುದ್ಧ ನೀರಿನ ಘಟಕ ಒದಗಿಸುತ್ತಾರೆ. ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿ ಪಕ್ಷಭೇದ ಮರೆತು ಎಲ್ಲರೂ ಸಮಾನರಾಗಿರಬೇಕೆಂದು ನಮ್ಮ ಉದ್ದೇಶದಿಂದ ನಾವು ಕಾರ್ಯರೂಪಕ್ಕೆ ತರ್ತೇವೆ. ಗ್ರಾಮದ ಶ್ರೀ ಶಕ್ತಿ ಸಂಘಗಳ ಚೌಡಮ್ಮನವರು ಮಾತನಾಡಿ, ಸಂಘಗಳಿಂದ ನಮಗೆ ಕೊಟ್ಟಿರುವ ಹಣ ನಮ್ಮೆಲ್ಲರ ಕುಟುಂಬಗಳು ಜೀವನ ನಡೆಯುತ್ತಿದೆ. ಸಂಘಗಳ ಹಣ ಜೀವನಕ್ಕೆ ದಾರಿದೀಪ ಸಿಕ್ಕಿದೆಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಕೋಡಿಪಲ್ಲಿ ಸುಬ್ಬಾರೆಡ್ಡಿ, ಗೌನಪಲ್ಲಿ ಸತ್ಯನಾರಾಯಣ್, ಅಕ್ಬರ್ ಶರೀಫ್, ಅವಗನಪಲ್ಲಿ ಸಕ್ರಿಯ ರಾಜಕಾರಣಿ, ಸಮಾಜ ಸೇವಕರು ಚೌಡರೆಡ್ಡಿ ಅವರು, ಬಯ್ಯಾರೆಡ್ಡಿ, ಮಾಜಿ ಉಪಾಧ್ಯಕ್ಷರು ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯತ್ ಸದಸ್ಯರು ಮನೆಮ್ಮ, ಚಿಕ್ಕ ವೆಂಕಟರಣ, ಚಂದ್ರ, ಯುವ ಮುಖಂಡರು ಅಂಜಪ್ಪ, ಮಲ್ಲಿಕಾರ್ಜುನ್, ಈ ವ್ಯಾಪ್ತಿಗೆ ಬರುವ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು, ಜನಪರ ನಾಯಕರು, ಕೆ ಮಂಜುನಾಥ್ ರೆಡ್ಡಿ ಬಳಗದವರು ಉಪಸ್ಥಿತರಿದ್ದರು. ಮಾಡಿದ್ದಾರೆ. 2018ರಲ್ಲಿ ಶಾಸಕರಾದ ಮೇಲೆ ಇವಾಗ ಮತ್ತೆ ನಮ್ಮೂರಿಗೆ 40 ಮನೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಆವಾಗ ಉಳಿದಿದ್ದಾರೋ ಅವರೆಲ್ಲ ಕಟ್ಕೊಳ್ಳಿ ಅಂತೇಳಿ ಮತ್ತೆ 40 ಮನೆಗಳನ್ನು ಮಾಡಿಸಿದ್ದಾರೆ. ಎಲ್ಲನೂ CC ರಸ್ತೆ ಎಲ್ಲನೂ ಕ್ಲೀನಾಗಿ ನಮ್ಮೂರಿಗೆ ಇದು ಮಾಡಿದ್ದಾರೆ. ಹೊಲಚುರುಂಡಿ ಪಕ್ಷಾತೀತವಾಗಿ ಕೊಟ್ಟಿದ್ದಾರೆ. ಯಾವ ಪಕ್ಷ ಭೇದ ಯಾವುದೂ ಇಲ್ಲ. ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ ಶ್ರೀಶಕ್ತಿ ಸಂಘಗಳಿಂದ ಯಾವ ಜಾತಿ ಭೇದ ಇಲ್ಲ, ಯಾವ ಪಕ್ಷ ವರ್ಗ ಇಲ್ಲ, ಎಲ್ಲರೂ ಸೇರಿ ಅವರು ಒಂದು ಉನ್ನತವಾಗಿ ಅವರ ಒಂದು ಸಂಸಾರ ನಡೆಸ್ಕೊಳ್ಳಿ ಅಂತೇಳಿ ಸುಮಾರು 50,000 ರೂಪಾಯಿ ಎಲ್ಲ ಹೆಣ್ಮಕ್ಳಿಗೂ 50,000 ರೂಪಾಯಿ ಎಲ್ರಿಗೂ ಸಹ ಬಡ್ಡಿ ರಹಿತವಾಗಿ ಶ್ರೀಶಕ್ತಿ ಸಂಘದಿಂದ ಕಳಿಸ್ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಯಾರಾದರೂ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಅಂದರೆ ಅದು ಸನ್ಮಾನ್ಯ ರಮೇಶ್ ಕುಮಾರ್ ಸ್ವಾಮಿ ಅವರು ಮಾತ್ರ ಅನ್ನೋಕ್ಕೆ ನಾವು ಇಷ್ಟಪಡ್ತೀವಿ. ರಮೇಶ್ ಕುಮಾರ್ ಸ್ವಾಮಿ ಅವರು ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ನಮ್ಮೆಲ್ಲ ಗ್ರಾಮಸ್ಥರು ಇವತ್ತು ಸೇರಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ. ನಮ್ಮೆಲ್ಲ ನಾಯಕರುಗಳೆಲ್ಲ ಇನ್ನು ವಿವಿಧ ಪಂಚಾಯತಿಗಳಿಂದ ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಎಲ್ರಿಗೂ ಸಹ ಈ ಒಂದು ಸಭೆಯಲ್ಲಿ ನಾವು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ನಮ್ಮ ಅವಗಾನಪಲ್ಲಿ ಗ್ರಾಮದ ಮುಖಂಡರುಗಳೆಲ್ಲ ಸೇರಿ, ಕಾರ್ಯಕರ್ತರು, ಹೆಣ್ಮಕ್ಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಮುಂದೆ ಇಂಥ ಕೆಲಸಗಳು ಮಾಡೋಕ್ಕೆ ನಮಗೆ ಶ್ರೀಮಾನ್ ರಮೇಶ್ ಕುಮಾರ್ ಸ್ವಾಮಿಯವರು ಹೆಚ್ಚಿನ ಶಕ್ತಿಯಲ್ಲಿ ನಮಗೆ ಉತ್ಸಾಹ ತುಂಬಿದ್ದಾರೆ. ಮುಂದೇನೂ ಸಹ ಈ 2023ರ ಚುನಾವಣೆಯಲ್ಲಿ ಅವರೇ ಮುಂದೆ ಶಾಸಕರಾಗಿ ಮತ್ತೊಂದು ಹೆಚ್ಚಿಗೆ ನಮ್ಮೂರಿಗೆ, ಪ್ರತ್ಯೇಕವಾಗಿ ನಮ್ಮ ಅವಗಾನಪಲ್ಲಿ ಗ್ರಾಮಕ್ಕೆ, ತಾಲೂಕಿನಲ್ಲೇ ಹೆಚ್ಚಿಗೆ ನಮ್ಮ ಅವಗಾನಪಲ್ಲಿ ಗ್ರಾಮಕ್ಕೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂತಹ ಒಂದು ಯೋಜನೆಯನ್ನು ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಲಿ ಅನ್ನೋ ಒಂದು ಈ ಒಂದು రత్నక్క ఆ దీపాంతి తీసుకొని ఆ దీపాంతిలోకి ఈ కర్పూరము వేసి అంటిస్తే సరిపోతుంది. దీపాంతి తీసుకొని తట్లోకి పెట్టుకొని వేసుకోండి. నీళ్ళే పర్వాలేదు. తట్లోకి పెట్టుకోక దీంట్లో పెట్టుకో భద్రమమ్మ. లేదు
సామాన్ కడ్లు ఆ కర్పూరం వెనక్కి దోసుకోక అమ్మకి అదే అಷ್ಟು ఉన్నిಲ್ಲ మంగళారతి సాల మంగళారతి తీస్తాం భద్రమా దీపాంతలు ఉన్నాయి దిగవా నిదానమా ఇంకేం మంగళారతి మేము పూలే ఇస్తాం మళ్ళీ ఉండండి ఏండా ఏండా దగ్గరికి వచ్చి ఇప్పుడు పోస్ట్